ಮಾರ್ಚ್ ತಿಂಗಳಲ್ಲಿ ಮತ್ತೆ ಆಗುತ್ತಾ ನೋಟ್ ಬ್ಯಾನ್? ಎಟಿಎಂಗಳಲ್ಲೂ ದುಡ್ಡಿರೋದಿಲ್ಲ, ಬ್ಯಾಂಕ್ಗಳಲ್ಲೂ ಹಣ ಸಿಗೋದಿಲ್ಲ. ಮೇರೆ ಪ್ಯಾರೆ ದೇಶವಾಸಿಯೋ 4 ತಿಂಗಳಲ್ಲಿ ಮತ್ತೆ ಕಂಟಕ. ಇದೇ ಹೊತ್ತಿನ ಫೋಕಸ್ 18 2019 ಮಾರ್ಚ್ ಸೀಕ್ರೆಟ್. ನಾನ್ ಶಮೀರಾ ಬಿಳುವಾಯಿ. ಇನ್ನು ಕೇವಲ 4 ತಿಂಗಳು. 4 ತಿಂಗಳೊಳಗೆ ದೇಶದಲ್ಲಿ ದುಡ್ಡಿಗಾಗಿ ಪರದಾಟ ಶುರುವಾಗುತ್ತೆ. ಎಟಿಎಂಗಳು ಖಾಲಿ ಹೊಡಿತಾವೆ. ಕೋಟಿ ದುಡ್ಡಿರೋ ಧನಿಕರು ಕೂಡ ಸಾಮಾನ್ಯರಾಗಿ ಹೋಗ್ತಾರೆ. ಹಾಗಾದ್ರೆ ಮುಂದಿನ ಮಾರ್ಚ್ ಅಷ್ಟೊತ್ತಿಗೆ ಏನಾಗುತ್ತೆ? ದೇಶದಲ್ಲಿ ಹಣದ ಅಭಾವ ಎದುರಾಗೋದ್ಯಾಕೆ? ಮತ್ತೆ ನೋಟ್ ಬ್ಯಾನ್ ಆಗುತ್ತಾ? ಬ್ಯಾಂಕ್ಗಳಲ್ಲೇ ದುಡ್ಡು ಖಾಲಿ ಆಗುತ್ತಾ? ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿದ್ರೂ ಯಾಕೆ ಅದನ್ನ ತೆಗೆಯೋಕಾಗೋದಿಲ್ಲ? ಎಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕೆಲವೇ ದಿನಗಳಲ್ಲಿ ಎಲ್ಲೂ ಸಿಗಲ್ಲ ಹಣ. ಹಣಕ್ಕಾಗಿ ಮತ್ತೆ ಎದುರಾಗುತ್ತೆ ಪರದಾಟ. बाद बच्ची की शादी है, अब इतनी मुश्किल से तो जमा होंगे पैसे, फिर कैसे निकालूंगी, कैसे तैयारी करूंगी? बाप है नहीं, मेरी बेटी होगा, कोई नहीं है, मेरी बेटी होगा. ಬ್ಯಾಂಕ್ಗಳಲ್ಲಿ ಕೂಡಿಟ್ಟ ಬೆವರಿನ ಹಣ ಸರಿಯಾದ ಟೈಮ್ಗೆ ಸಿಗಲಿಲ್ಲ ಅಂದ್ರೆ ಅದರ ನೋವು ಅಷ್ಟಿಷ್ಟಲ್ಲ. 2 ವರ್ಷದ ಹಿಂದೆ ನೋಟ್ ಬ್ಯಾನ್ ಆದಾಗ ದೇಶದ ಸಾವಿರಾರು ಜನ ಹಣಕ್ಕಾಗಿ ಪರದಾಡಿದ್ರು. ಉದ್ದುದ್ದ ಕ್ಯೂನಲ್ಲಿ ನಿಂತರೂ ಹಣ ಸಿಗದಿದ್ದಾಗ ಕಣ್ಣೀರು ಹಾಕಿದ್ರು. ದಿಢೀರ್ ನೋಟ್ ಬ್ಯಾನ್ ಮಾಡಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಹಿಡಿಶಾಪ ಹಾಕಿದ್ರು. सबसे ज्यादा प्लेट बनी वहां हो रही है। सर नरेंद्र मोदी को छापा मारना है तो वहां जाकर मारे। आज जो लाइनों के अंदर मर रहे हैं लोग और जो हालात हो रहे हैं, गरीब आदमी बहुत मेहनती और शरीफ इंसान जो 4,500-5 हजार रुपए की लाइन के अंदर लगने के बाद जो है वो अपना पैसा खुद वसूल नहीं कर सकता. ಇದೀಗ ಮತ್ತೆ ದೇಶಕ್ಕೆ ಹಣದ ಅಭಾವ ಎದುರಾಗೋ ಸಾಧ್ಯತೆ ಇದೆ. ಹಣಕ್ಕಾಗಿ ಮತ್ತೆ ಬ್ಯಾಂಕ್ಗಳ ಮುಂದೆ, ಎಟಿಎಂಗಳ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಾಗುತ್ತೆ. ನೋಟ್ ಬ್ಯಾನ್ ಆದಾಗ ಔಷಧಿಗೂ ಇರಲಿಲ್ಲ ದುಡ್ಡು. ಸ್ತಬ್ಧವಾಗಿತ್ತು ವ್ಯಾಪಾರ ವಹಿವಾಟು. ಸೂಕ್ತ ಚಿಕಿತ್ಸೆ ಸಿಗದೆ ಸಾಕಷ್ಟು ಜನ ಅಸುನೀಗಿದ್ರು. ಎಸ್, 2 ವರ್ಷಗಳ ಹಿಂದೆ ನೋಟ್ ಬ್ಯಾನ್ ಆದಾಗ ಇಡೀ ದೇಶದ ಜನ ಬಡವರಾಗಿ ಹೋಗಿದ್ರು. ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡಿದ್ರು ಅದು ಸಕಾಲಕ್ಕೆ ಸಿಗ್ತಿರ್ಲಿಲ್ಲ. ಹೀಗಾಗಿ ವ್ಯಾಪಾರ ವಹಿವಾಟು ಸುಮಾರು ದಿನಗಳ ಕಾಲ ಸ್ತಬ್ಧವಾಗಿದ್ವು. ಔಷಧಿ ಖರೀದಿಗೂ ದುಡ್ಡಿಲ್ಲದೆ ಅದೆಷ್ಟೋ ರೋಗಿಗಳು ಅಸುನೀಗಿದ್ರು. ದೇಶದಲ್ಲಿ ಹಳೆಯ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳು ಬ್ಯಾನ್ ಆಗಿ ಸರಿಯಾಗಿ 2 ವರ್ಷಗಳೇ ಆಯ್ತು. ಆದ್ರೆ ಈ ಕಹಿ ಘಟನೆಯನ್ನ ಜನರು ಇನ್ನೂ ಮರ್ತಿಲ್ಲ. ತಾವು ಕಷ್ಟಪಟ್ಟು ಬೆವರು ಸುರಿಸಿ ಬ್ಯಾಂಕ್ಗಳಲ್ಲಿ ಕೂಡಿಟ್ಟ ಹಣಕ್ಕಾಗಿ ಪರಿತಪಿಸುತ್ತಿದ್ರು. ಸಾಕಷ್ಟು ದಿನಗಳ ಕಾಲ ಕೆಲಸಕ್ಕೆ ರಜೆ ಹಾಕಿ ಹಣಕ್ಕಾಗಿ ಎಟಿಎಂಗಳ ಮುಂದೆ ಸಾಲುಗಟ್ಟಿ ನಿಂತಿದ್ರು. ಇದೀಗ ಇಂಥದ್ದೇ ಪರಿಸ್ಥಿತಿ ಮತ್ತೆ ದೇಶದ ಜನರಿಗೆ ಎದುರಾಗಲಿದೆಯಾ ಅನ್ನೋ ಅನುಮಾನ ದಟ್ಟವಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಜೇಬಿನಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇರದಂತಾಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ.
ಮತ್ತೆ ತಟ್ಟುತ್ತಾ ನೋಟ್ ಬ್ಯಾನ್ ಬಿಸಿ. ಬ್ಯಾನ್ ಆಗುತ್ತಾ 500, 2000 ರು ನೋಟು. ಸದ್ಯ ದೇಶದಲ್ಲಿ ಮತ್ತೆ ನೋಟ್ ಬ್ಯಾನ್ ಬಿಸಿ ಎದುರಾಗಲಿದೆ. 2 ವರ್ಷಗಳ ಹಿಂದೆ ಹಳೆಯ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಬ್ಯಾನ್ ಮಾಡಿದ್ದ ಕೇಂದ್ರ ಸರ್ಕಾರ ಮತ್ತೆ ಈಗ 500 ಹಾಗೂ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಬ್ಯಾನ್ ಮಾಡುತ್ತಾ ಆ ಮೂಲಕ ಮತ್ತೆ ಕಪ್ಪು ಕುಳಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಹಾಗೊಮ್ಮೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡಿದ್ರೆ ಕಪ್ಪು ಕುಳಗಳಷ್ಟೇ ಅಲ್ಲ, ಶ್ರೀಸಾಮಾನ್ಯರು ಮತ್ತೆ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇದೆ. ನೋಟ್ ಬ್ಯಾನ್ ನಿಂದ ಅತಿ ದೊಡ್ಡ ಸಂಕಷ್ಟ. ನೋಟ್ ಬ್ಯಾನ್ ಆಗದಿದ್ರೂ ತಟ್ಟುತ್ತೆ ಬಿಸಿ. ಎಸ್, 2016ರಲ್ಲಿ ನೋಟ್ ಬ್ಯಾನ್ ಮಾಡಿದಾಗ ಇಡೀ ದೇಶದ ಜನ ತತ್ತರಿಸಿ ಹೋಗಿದ್ರು. ಅಕ್ಷರಶಃ ಜನ ಪರಿತಪಿಸಿ ಹೋಗಿದ್ರು. ದುಡ್ಡಿಲ್ಲದೆ ಇನ್ನಿಲ್ಲದ ಸಂಕಷ್ಟವನ್ನ ಎದುರಿಸಿದ್ರು. ಈಗ ಮತ್ತೊಮ್ಮೆ ನೋಟ್ ಬ್ಯಾನ್ ಅಂದ್ರೆ ದೇಶದ ಜನ ಸುಮ್ಮನಿರ್ತಾರಾ? ಖಂಡಿತ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚಿಗೇಳೋದು ಗ್ಯಾರಂಟಿ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತೆ ನೋಟ್ ಬ್ಯಾನ್ ತಂಟೆಗೆ ಹೋಗೋ ಸಾಧ್ಯತೆಗಳು ಕಡಿಮೆ ಇವೆ. ಹಾಗಿದ್ರೂ ಇನ್ನು ಕೇವಲ 4 ತಿಂಗಳಲ್ಲಿ ದೇಶದಲ್ಲಿ ದುಡ್ಡಿನ ಅಭಾವ ಎದುರಾಗಲಿದೆ. ಒಂದೊಮ್ಮೆ ನೋಟ್ ಬ್ಯಾನ್ ಆಗದಿದ್ರೂ ನೋಟ್ ಬ್ಯಾನ್ ಆದಾಗ ಇದ್ದಂತ ದುಸ್ಥಿತಿ ಎದುರಾಗಲಿದೆ. ಮತ್ತೆ ದುಡ್ಡಿಗಾಗಿ ಎಟಿಎಂಗಳ ಮುಂದೆ ಮತ್ತು ಬ್ಯಾಂಕ್ಗಳ ಮುಂದೆ ಉದ್ದುದ್ದ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕಾಗುತ್ತೆ. ಎರಡು 2019ರ ಮಾರ್ಚ್ ವೇಳೆಗೆ ಎಲ್ಲೂ ಸಿಗಲ್ಲ ಹಣ. ದೇಶದ ಅರ್ಧಕ್ಕರ್ಧ ಎಟಿಎಂಗಳು ಬಂದ್. ಎರಡು 2019ರ ಮಾರ್ಚ್ ವೇಳೆಗೆ ದೇಶದ ಅರ್ಧಕ್ಕರ್ಧ ಎಟಿಎಂಗಳು ಬಂದ್ ಆಗಲಿವೆ. ಇದರಿಂದ ದೇಶದಲ್ಲಿ ಹಣದ ಅಭಾವ ಎದುರಾಗಲಿದೆ. ಜನರ ಜೇಬಿನಲ್ಲಿ ಒಂದೇ ₹1 ಕೂಡ ಇಲ್ಲದಂತಾಗುತ್ತದೆ. ಮತ್ತೆ ಜನ ಎಟಿಎಂಗಳ ಮುಂದೆ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಲ್ಲಬೇಕಾಗುತ್ತದೆ. ಎಟಿಎಂ ಮುಚ್ಚೋದ್ರಿಂದ ಎಟಿಎಂ ಉದ್ಯಮದಲ್ಲೂ ಸಾವಿರಾರು ಜನ ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ. ಇಂಥದ್ದೊಂದು ಮುನ್ಸೂಚನೆ ಸಿಕ್ಕಿದ್ದು ಎಲ್ಲರನ್ನೂ ದಂಗಾಗಿಸುತ್ತಿದೆ. ದೇಶದಲ್ಲಿವೆ 2,39,000 ಎಟಿಎಂಗಳು. ಇದರಲ್ಲಿ 1,13,000 ಎಟಿಎಂಗಳು ಬಂದ್. ಪ್ರಿಯ ವೀಕ್ಷಕರೇ, ದೇಶದಲ್ಲಿ ಸದ್ಯ ಎಲ್ಲಾ ಬ್ಯಾಂಕುಗಳ ಒಟ್ಟು 2,39,000 ಎಟಿಎಂಗಳಿವೆ. ಆದರೆ 2019ರ ಮಾರ್ಚ್ ವೇಳೆಗೆ ಇದರಲ್ಲಿ 1,13,000 ಎಟಿಎಂಗಳನ್ನ ಮುಚ್ಚಲಾಗುತ್ತೆ. ಎಟಿಎಂ ಉದ್ಯಮದ ಒಕ್ಕೂಟ ದಿಢೀರ್ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ದೇಶದ ಅರ್ಥವ್ಯವಸ್ಥೆಯೇ ಬುಡಮೇಲಾಗಲಿದೆ. ಜನಜೀವನವೇ ಅಸ್ತವ್ಯಸ್ತವಾಗಲಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೇಶದಲ್ಲಿ ನರಕ ಸೃಷ್ಟಿಯಾಗಲಿದೆ.
ದೇಶದ ಅರ್ಧಕ್ಕರ್ಧ ಎಟಿಎಂಗಳು ಕ್ಲೋಸ್ ಆದ್ರೆ ಅದರ ಎಫೆಕ್ಟ್ ಡೈರೆಕ್ಟ್ ಆಗಿ ಜನರ ಮೇಲೆ ಬೀಳುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ 1 ಲಕ್ಷಕ್ಕೂ ಹೆಚ್ಚು ಎಟಿಎಂಗಳು ಬಂದ್ ಆಗೋದು ಯಾಕೆ? ಅದಕ್ಕೆ ಇರೋ ಅಸಲಿ ಕಾರಣವಾದ್ರೂ ಏನು? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮುಂದಿನ ಮಾರ್ಚ್ ಒಳಗೆ ದೇಶದ ಬರೋಬ್ಬರಿ 1 ಲಕ್ಷ ಎಟಿಎಂಗಳು ಬಂದ್ ಆಗಲಿವೆ. ಈ ಶಾಕಿಂಗ್ ನ್ಯೂಸ್ ಕೇಳಿ ದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಂಥದ್ದೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಎಟಿಎಂ ಉದ್ಯಮದ ಒಕ್ಕೂಟ. ಸಾಫ್ಟ್ವೇರ್ ಅಪ್ಗ್ರೇಡ್ಗೆ ಸೂಚನೆ. ದುಬಾರಿಯಾಗುತ್ತಿದೆ ಎಟಿಎಂ ನಿರ್ವಹಣೆ. 1.13 ಲಕ್ಷ ಎಟಿಎಂಗಳು ಬಂದ್. ಎಸ್, ದೇಶದಲ್ಲಿ ಹಳೆಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಹೊಂದಿರೋ ಎಟಿಎಂ ಘಟಕಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಇವು ಸೈಬರ್ ಕದೀಮರ ವಂಚನೆಗೆ ಅನುಕೂಲವಾಗುವಂತಿವೆಯಂತೆ. ಇದನ್ನು ತಪ್ಪಿಸಲು ಎಟಿಎಂನ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ಗಳ ಅಪ್ಗ್ರೇಡ್ಗೆ ಸರ್ಕಾರ ಸೂಚಿಸಿದೆ. ಇದರಿಂದ ಎಟಿಎಂ ಉದ್ಯಮಕ್ಕೆ ಹೆಚ್ಚಿನ ಹೊರೆ ಬೀಳುತ್ತಿದೆ. ಹೊಸ ನಿಯಮಗಳಿಂದ ಎಟಿಎಂನ ನಿರ್ವಹಣಾ ವೆಚ್ಚ ಏರಿಕೆಯಾಗಲಿದ್ದು ಆದಾಯ ಕಡಿಮೆಯಾಗುತ್ತಿದೆ. ದೇಶದಲ್ಲಿ 2.39 ಲಕ್ಷ ಎಟಿಎಂಗಳಿವೆ. 2019 ಮಾರ್ಚ್ ಹೊತ್ತಿಗೆ ಇದರಲ್ಲಿ ಅರ್ಧದಷ್ಟು ಅಂದ್ರೆ 1.13 ಲಕ್ಷ ಎಟಿಎಂಗಳನ್ನ ಎಟಿಎಂ ಸೇವಾ ಪೂರೈಕೆದಾರರು ಅನ್ಯ ಮಾರ್ಗವಿಲ್ಲದೆ ಮುಚ್ಚಲಿದ್ದಾರೆ. ಇದರಿಂದ ಹಣಕಾಸು ಪೂರೈಸುವ ಸರ್ಕಾರದ ಪ್ರಯತ್ನಕ್ಕೂ ಅಡಚಣೆಯಾಗಲಿದೆ ಅಂತ ಒಕ್ಕೂಟ ಹೇಳಿದೆ. ಇನ್ನು ಎಟಿಎಂಗಳ ನಿರ್ವಹಣೆಗೆ ತಗಲುತ್ತಿರುವ ವೆಚ್ಚ ದಿನೇ ದಿನೇ ಹೆಚ್ಚಾಗುತ್ತಿದೆ. ಎಟಿಎಂ ಸೇವೆ ನೀಡುವವರಿಗೆ ಇದನ್ನ ಭರಿಸಲು ಸಾಧ್ಯವಾಗುತ್ತಿಲ್ಲ. ಎಟಿಎಂಗಳು ಸ್ಥಗಿತಗೊಳ್ಳಲು ಇದು ಕೂಡ ಒಂದು ಕಾರಣ. ಮಾರ್ಚ್ ವೇಳೆಗೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಎಟಿಎಂ ಮುಚ್ಚುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಣದ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಂದು ಎಟಿಎಂ ನಿರ್ವಹಣೆ ಮಾಡಲು ತಿಂಗಳಿಗೆ ಅಂದಾಜು 60,000 ರೂಪಾಯಿ ವೆಚ್ಚವಾಗುತ್ತಿದೆ. ಇದನ್ನ ಸರಿದೂಗಿಸಲು ಆ ಎಟಿಎಂನಲ್ಲಿ ಗ್ರಾಹಕರು ಒಂದು ದಿನಕ್ಕೆ ಕನಿಷ್ಠ 100 ಬಾರಿ ಹಣ ಪಡೆಯಬೇಕು. ಆದರೆ ಹಾಗಾಗುತ್ತಿಲ್ಲ. ಕನಿಷ್ಠ 400 ರಿಂದ 500 ಎಟಿಎಂಗಳನ್ನು ಮುಚ್ಚಿದ್ರೆ ಅದರಿಂದ ಬ್ಯಾಂಕ್ಗಳಿಗೆ ಪ್ರತಿ ತಿಂಗಳು ಅಂದಾಜು 3 ಕೋಟಿ ಉಳಿತಾಯವಾಗಲಿದೆ ಅನ್ನೋ ಲೆಕ್ಕಾಚಾರಗಳಿವೆ. ಅದೇನೇ ಇದ್ರೂ ಮಾರ್ಚ್ ವೇಳೆಗೆ 1.13 ಲಕ್ಷ ಎಟಿಎಂಗಳು ಮುಚ್ಚಿದ್ರೆ ಅದರ ನೇರ ಪರಿಣಾಮ ಉಂಟಾಗುವುದು ಶ್ರೀಸಾಮಾನ್ಯನ ಮೇಲೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. 2019 ಮಾರ್ಚ್ನಲ್ಲಿ ದೇಶದ ಅರ್ಧಕ್ಕರ್ಧ ಎಟಿಎಂಗಳು ಕ್ಲೋಸ್ ಆದ್ರೆ ಜನ ಮತ್ತೆ ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ. ಅದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಕೇಂದ್ರ ಸರ್ಕಾರ ಹೇಗೆ ಪರಿಹರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದೇ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.